ಅವ್ನು ನನಗೆ ರಿಟರ್ನ್ ನನ್ನ ವೀಡಿಯೋ ಕಳಿಸ್ಬಿಟ್ಟ. ಅದು ನೋಡಿ ನನಗೆ ಫುಲ್ಲು ನಡುಕ ಸ್ಟಾರ್ಟ್ ಆಯಿತು. ಒಂದು ಸೆಕೆಂಡ್ ನನ್ನ ಫೋನೇ ಕೆಳಗಡೆ ಬಿದ್ದೋಯ್ತು ಅಂದ್ಕೊಂಬಿಡಿ. ಅಯ್ಯೋ ಏನಪ್ಪ ಮಾಡೋದು, ಈ ಥರ ಆಯಿತು. ನನ್ನ ಲವ್ನ ಉಳಿಸ್ಕೊಳಕ್ಕೆ ನಾನು ಮಾಡಿದ ತಪ್ಪ ಅಥವಾ ಸರಿನಾ ಏನೂ ಗೊತ್ತಿಲ್ಲ. ಆ ಕ್ಷಣಿಕ ನನಗೆ ಯಾರ ಹತ್ರ ಹೇಳ್ಕೊಂಡು ಅಳಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಥರ ಹಿಂಸೆ ಆಗ್ಬಿಟ್ಟಿತ್ತು. ಇದೊಂಥರ ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡಂಗೆ ಉಗಿಯೋಕ್ಕೂ ಆಗದೆ ನುಂಗಕ್ಕಾಗದೆ ನನ್ನ ಪರಿಸ್ಥಿತಿ ಒಂಥರ ಆಗ್ಬಿಟ್ಟಿತ್ತು. ಡೇ ಬೈ ಡೇ ಒಂದು ಮೆಸೇಜ್ ಬರ್ತಾ ಇದ್ದಂಗೆ ಕುಗ್ಗಿ ಸಾಯ್ತಾ ಇದ್ದೆ. ನಾನೇನು ಹಂಬಲಿಸ್ತಾ ಇದ್ದೆ ನನಗೊಂದು ಪ್ರೀತಿ ಬೇಕು ಅಂತ. ನನಗೆ ಆ ಟೈಮಲ್ಲಿ ಸಿಕ್ಕಿದ್ದೆ, ನಮ್ಮ ಮನೆಗೆ ಬಂದಿದ್ದೆ ಬ್ರೀಸರ್. ಇವನಿಂದ ನನಗೆಷ್ಟು ಅಳುನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಎಲ್ಲ ಥರ ನನಗಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವ್ನ ನಂಬರ್ನ ನಾನು ಬ್ಲಾಕ್ ಮಾಡಿಬಿಟ್ಟೆ. ಇನ್ನೊಂದು ನಂಬರಿಂದ ಮೆಸೇಜ್ ಮಾಡಿ ನನ್ನನ್ನು ಬ್ಲಾಕ್ ಮಾಡ್ತೀಯಾ ಅಂದ್ಬಿಟ್ಟು ವೀಡಿಯೋನ ಕೊನೆಗೂ ಪಬ್ಲಿಷ್ ಮಾಡಿಬಿಟ್ಟ. ನೆಕ್ಸ್ಟ್ ಏನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಬಾಯ್.